ದೂರುದಾರ ಯಾರು ಅಂತ ಪ್ರಶ್ನಿಸಿದ್ದಾರೆ ಜಡ್ಜ್. ನಟನ ಹೆಸರೇನು ಅಂತ ಕೇಳಿದ್ದಾರೆ ಜಡ್ಜ್. ಈ ಫೋಟೋದಲ್ಲಿ 7 ಜನರು ಇದ್ದಾರೆಯೇ? ಕೊಲೆಯ ಹಿಂದಿನ ಉದ್ದೇಶ ಏನು ಅಂತ. ರೇಣುಕಾ ಸ್ವಾಮಿ ದರ್ಶನ್ಗೆ ಫ್ಯಾನ್ ಆಗಿದ್ದ ಅಂತ ಲೂಥ್ರಾ ಹೇಳಿದ್ದಾರೆ. ದೂರುದಾರ ಯಾರೆಂದು ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ನೋಡಿ, ಇಲ್ಲಿ ವಾದ ಮತ್ತು ಪ್ರತಿವಾದದ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೇವೆ. ಈ ಫೋಟೋ ಏನು ಕೊಟ್ಟಿದ್ದೀರಿ, ಈ ಫೋಟೋದಲ್ಲಿ 7 ಜನ ಕೂಡ ಇದ್ದಾರಾ ಅನ್ನೋದು ಪ್ರಶ್ನೆ. ಜೊತೆಗೆ ಜಡ್ಜ್ ಕೇಳಿದ್ದಾರೆ, ಈ ಕೊಲೆಯ ಹಿಂದಿನ ಉದ್ದೇಶ ಏನಾಗಿತ್ತು ಅಂತ. ಆಗ ಸಿದ್ಧಾರ್ಥ ಲೂಥ್ರಾ ಪ್ರಶ್ನೆ ಮಾಡಿದ್ದಾರೆ, ಅಂದರೆ ಉತ್ತರ ಕೊಟ್ಟಿದ್ದಾರೆ. ಕೊಲೆಯಾದಂಥ ರೇಣುಕಾ ಸ್ವಾಮಿಯೂ ಕೂಡ ನಟ ದರ್ಶನ್ ಅಭಿಮಾನಿಯಾಗಿದ್ದ. ರೇಣುಕಾ ಸ್ವಾಮಿ ಬೇರೆ ಯಾರೂ ಆಗಿರಲಿಲ್ಲ, ದರ್ಶನ್ ಅಭಿಮಾನಿಯೇ ಆಗಿದ್ದ. ಆ ಅಭಿಮಾನಿ ಕೊಲೆಯಾಗಿದೆ ಅಂತ ಹೇಳಿದ್ರೆ ಕಾರಣ ಏನು ಅಂತ ಕೇಳಿದ್ದಾರೆ ಜಡ್ಜ್. ಜೊತೆಗೆ ಆ ನಟನ ಹೆಸರೇನು ಅಂತ ಕೇಳಿದ್ದಾರೆ. ನಟ ದರ್ಶನ್ ತೂಗುದೀಪ್ ಕರ್ನಾಟಕದ ಮಟ್ಟಿಗೆ ಒಬ್ಬ ಪಾಪ್ಯುಲರ್ ಜನಪ್ರಿಯ ನಟ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ನಟನ ಹೆಸರೇನು ಅಂತ ಕೇಳಿದ್ದಾರೆ ಜಡ್ಜ್. ಜೊತೆಗೆ ಉದ್ದೇಶವನ್ನು ಕೂಡ ಇಲ್ಲಿ ಬಿಡಿಸಿ ಹೇಳಬೇಕಾಗತ್ತೆ. ಒಬ್ಬ ಅಭಿಮಾನಿಯ ಕೊಲೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಕೂಡ ಹೇಳಬೇಕಾಗತ್ತೆ. ಹೀಗಾಗಿ ವಾದ ಮತ್ತು ಪ್ರತಿವಾದ ಸಾಗ್ತಾ ಇದೆ. ನ್ಯಾಯಮೂರ್ತಿಗಳು ಕೇಳಿದಂಥ ಪ್ರಶ್ನೆಗಳಿಗೆ ಎರಡೂ ಕಡೆಯ ವಕೀಲರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಸುದೀರ್ಘವಾದಂಥ ವಾದ ಇದಾಗೋದಿಲ್ಲ ಅಂತ ಹೇಳಿ ಅಂದುಕೊಳ್ಳಬಹುದು. 15 ನಿಮಿಷದ ಒಳಗಾಗಿಯೇ ಈ ವಾದವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳ ಸೂಚನೆ ಇದೆ. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ವಾದ ಮತ್ತು ಪ್ರತಿವಾದ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಪಿಗೆ ಬರುತ್ತೆ, ದರ್ಶನ್ ಭವಿಷ್ಯ ಏನಾಗುತ್ತೆ, ದರ್ಶನ್ ಮತ್ತೆ 4 ಗೋಡೆಯೊಳಗೆ ಕಂಬಿಯ ಒಳಗೆ ಜೈಲು ಹಕ್ಕಿಯಾಗಿರಬೇಕಾದಂಥ ಸನ್ನಿವೇಶ ಒದಗಿ ಬರುತ್ತಾ, ಅಥವಾ ಈಗ ನಿರಾಳತೆ ಇದೆಯಲ್ಲ ಅದು ಮುಂದುವರಿಯುತ್ತಾ. ಏತ್ರಿಗೆ ವಿಷಯ ತಿಳಿಸಿದ್ದ ಪವಿತ್ರ ಗೌಡ ಬಳಿಕ ಆತ ದರ್ಶನ್ಗೆ ಮಾಹಿತಿಯನ್ನ ನೀಡಿದ್ದ. ಚಿತ್ರದುರ್ಗದಿಂದ ಅಪಹರಣ ಮಾಡಿಸಿದ್ರು. ಬರುವಾಗ ಮಾರ್ಗ ಮಧ್ಯೆ ಮದ್ಯಪಾನವನ್ನ ಮಾಡಿಸಿದ್ರು. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಹಲ್ಲೆ ಮಾಡಿದ್ರು. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಹೇಳಿ ಲೂಥ್ರಾ ಹೇಳಿದ್ದಾರೆ. ಜೈಲಿನಲ್ಲೂ ಕೈದಿಗಳೊಂದಿಗೆ ಸಿಗರೇಟ್ ಸೇದ್ತಾ ಇದ್ದ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆವತ್ತು ಘಟನೆ ನಡೆದ ದಿನ ಅಂದರೆ ರೇಣುಕಾ ಸ್ವಾಮಿ ಅಶ್ಲೀಲ ಪದಗಳಿಂದ ಪವಿತ್ರ ಗೌಡಗೆ ಮೆಸೇಜ್ ಅನ್ನು ಕಳಿಸಿದ್ದ. ಹೀಗೆ ಒಬ್ಬ ಅನಾಮಿಕನಿಂದ ನನಗೆ ತೊಂದರೆ ಆಗ್ತಾ ಇದೆ ಎನ್ನುವ ವಿಚಾರವನ್ನ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ, ಅಂದರೆ ಇಲ್ಲಿ 3ನೇ ಆರೋಪಿ ರಘು, ಆತನಿಗೆ ವಿಷಯವನ್ನ ಪವಿತ್ರ ಗೌಡ ತಿಳಿಸಿದ್ರು. ಪವಿತ್ರ ಗೌಡಳ ಮಾತನ್ನ ದರ್ಶನ್ಗೆ ಅಲ್ಲಿ ರವಾನೆ ಮಾಡಿದ್ರು. ಆ ನಂತರದಲ್ಲಿ ಏನಾಯಿತು ಅನ್ನೋದನ್ನ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಲಾಯಿತು ರೇಣುಕಾ ಸ್ವಾಮಿಯನ್ನ. ಬರುವಾಗ ಯಾವುದೋ ಬಾರ್ ಅಂತೆ, ಅದೆಂಥದ್ದು ಬಾರ್ ಹೆಸರು ಕೂಡ, ಅಲ್ಲಿ ಕರೆದುಕೊಂಡು ಹೋಗಿ ಚೆನ್ನಾಗಿ ಕೂಡಿಸಿದ್ರು, ಮದ್ಯಪಾನ ಮಾಡಿಸಿದ್ರು. ನೋಡಿ, ಇಲ್ಲಿ ದರ್ಶನ್ಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಜೈಲಲ್ಲೂ ಬಂದರೂ ಕೂಡ ದರ್ಶನ್ ತನ್ನ ಕ್ರಿಮಿನಲ್ ಬುದ್ಧಿಯನ್ನು ಬಿಡಲಿಲ್ಲ.
ಜೈಲಿನಲ್ಲಿ ಕುಳಿತುಕೊಂಡು ಸಿಗರೆಟ್ ಸೇದ್ತಾ ಇದ್ದ.